ದಯವಿಟ್ಟು ನಾನು ಮನವಿ ಮಾಡ್ಕೊತಾ ಇದ್ದೀನಿ, BJP ಅವ್ರು ಇರ್ಬೋದು, ಬೇರೆಯವ್ರು ಇರ್ಬೋದು, ಫಸ್ಟು ಆರ್ಡರ್ಗಳನ್ನು ಓದೋದು ಕಲೀರಿ. ಎಲ್ಲ ಧರ್ಮಗಳಿಗೆ ಅವರವರ ಆಚರಣೆ ಮಾಡಲಿಕ್ಕೆ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಏನು ಅವಕಾಶ ಇದೆ, ಸಂವಿಧಾನಿಕವಾಗಿ ಏನು ಅವಕಾಶ ಇದೆ, ಅದನ್ನು ನಾವು ಮಾಡಿರೋದು. ಯಾವುದೇ ಒಂದೇ ಧರ್ಮಕ್ಕೆ ಮಾಡಿಲ್ಲ. ಈಗ ಜನಿವಾರ ಬಿಟ್ಟಿದ್ದೀವಿ, ಅದೇನು ಮುಸಲ್ಮಾನರು ಹಾಕ್ಕೊತಾರ, ತಿಲಕ್ ಹಾಕ್ಕೊತಾರ, ಸಂದಲ್ ಹಾಕ್ಕೊತಾರ, ಬೂದಿ ಹಾಕ್ಕೊತಾರ? ಸುಮ್ಮನೆ ಇದು ಅವರು ಮೋದಿಯವರ ಕಾರ್ಯವೈಖರ್ಯವನ್ನು ಮುಚ್ಚಿಡೋಕ್ಕೆ ಇವತ್ತು ಸುಮ್ಮನೆ ಇದು ಇಶ್ಯೂ ಮಾಡ್ತಾಯಿದ್ದಾರೆ. ಆರ್ಡ್ರ್ ಓದಿದಾರ ಅವರು ಕರೆಕ್ಟಾಗಿ? ನೋಡಿರಿ, ಈಗ ಶಾಲೆಗಳು ತೆಗ್ದಿರೋದೇನಕ್ಕೆ? ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯ ಇರಬೇಕು, ವಿದ್ಯಾಭ್ಯಾಸ ಆಗಬೇಕು, ಅವರಿಗೆ ಉದ್ಯೋಗ ಸಿಗಬೇಕು ಅಂದ್ಬಿಟ್ಟು ನೀವು ಅದು ಇದು ಬಿಟ್ಟು ಇವೆಲ್ಲನೂ ವಿಚಾರ ತಂದುಬಿಟ್ಟು ಅವ್ರ ಭವಿಷ್ಯ ಯಾಕೆ ಹಾಳು ಮಾಡ್ತಾಯಿದ್ದೀರಾ? ಈಗ ನೀವು ನಮ್ಮ ಸಂಸ್ಕೃತಿ, ನಮ್ಮ ಕಲೆ, ನಮ್ಮ ಇತಿಹಾಸ, ನಮ್ಮ ಪುರಾಣ, ನಮ್ಮ ಧರ್ಮಗಳ ಆಚರಣೆಗಳು, ಆಹಾರ ಪದ್ಧತಿಗಳು ಕಲಿಸ್ಬೇಕು ಅಂದರೆ ನಮ್ಮ ಮನೇಲಿ ಕಲಿಸ್ತಾರೆ, ನಮ್ಮ ಧರ್ಮಗುರುಗಳು ಕಲಿಸ್ತಾರೆ, ಮಸೀದಿನಲ್ಲಿ ಕಲಿಸ್ತಾರೆ, ಗುರುದ್ವಾರದಲ್ಲಿ ಕಲಿಸ್ತಾರೆ, ದೇವಸ್ಥಾನದಲ್ಲಿ ಕಲಿಸ್ತಾರೆ. ಶಾಲೆಗಳಲ್ಲಿ ಇರೋದು ನೀವು ಹೋಗಿ ವಿದ್ಯಾಭ್ಯಾಸ ಮಾಡಲಿಕ್ಕಂತ. ನೀವು ಅದು ಇದು ಬಿಟ್ಟು ಇಂಥ ವಿಚಾರಗಳನ್ನು ನೀವು ತಂದುಬಿಟ್ಟು ನಮ್ಮ ರಾಜ್ಯಕ್ಕೆ ಇನ್ನೂ ಏನು ಹಿಂದೆ ತಗೋಬೇಕಂತ ಇದ್ದೀರಾ, ಹಿಂದೆ ಮಾಡಬೇಕಂತ ಇದ್ದಾರಾ? BJP ನಾಯಕರು ಹೇಳ್ತಾ ಇರೋದು ಅದೇ ಹೇಳ್ತಾ ಇರೋದು, ಮನೆಯಲ್ಲಿರಲಿ, ಅದನ್ಯಾಕೆ ಶಾಲೆ ಹಂಗಂದ್ರೆ ಎಲ್ಲ ಧರ್ಮದ ಆಚರಣೆ ಮನೆಯಲ್ಲೇ ಇರಲಿ, ಎಲ್ಲ ಧರ್ಮದ ಆಚರಣೆ ಮನೆಯಲ್ಲೇ ಇರಲಿ. ನೀವು ಡಿಕ್ಲೇರ್ ಮಾಡಿಬಿಡಿ, ನಮ್ಮ ರಾಜ್ಯದಲ್ಲಿ ನಾವು ಯಾವುದೇ ಧರ್ಮಕ್ಕಿರ್ಬೋದು, ಸಂಸ್ಕೃತಿಗಿರ್ಬೋದು, ಅದಕ್ಕೆ ನಾವು ಪ್ರೋತ್ಸಾಹ ಕೊಡಲ್ಲ ಅಂತ ಹೇಳಿಬಿಡಲಿ. ಭರವಸೆ ಕೊಟ್ಟಿದ್ರಿ ನೋಡಿ, ಇವತ್ತು ನಾನು ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ, ಸಂವಿಧಾನದಲ್ಲಿ ಏನು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದನ್ನೇ ನಾವು ಪುನರುಚ್ಚರಿಸಿದ್ದೀವಿ. BJP ಅವರಿಗೆ ಕೆಲಸ ಇಲ್ಲ, ಅವರಿಗೆ ನಮ್ಮ ಯುವಕರಿಗೆ ಉಜ್ವಲ ಭವಿಷ್ಯ ಕೊಡೋದ್ರಲ್ಲಿ ಆಸಕ್ತಿ ಇಲ್ಲ. ಗೋರಕ್ಷಣೆ, ಧರ್ಮ ರಕ್ಷಣೆ ಮಾಡಿದ್ರೆ ಉದ್ಯೋಗ ಕೊಟ್ಟಂಗೆ ಅದು? ಗೋರಕ್ಷಕರಂದರೆ ಇವ್ರ ಪ್ರಕಾರ ಎಂಪ್ಲಾಯ್ಮೆಂಟಾ? ನೀವು ನಮ್ಮ ಪುರಾಣ ಇರ್ಬೋದು, ನಮ್ಮ ಇತಿಹಾಸ ಇರ್ಬೋದು, ಕಲಿಬೇಕು, ಇಲ್ಲ ಅಂತಿಲ್ಲ. ಯಾರು ಬೇಡ ಅಂದಿದ್ದಾರೆ? ಅದಕ್ಕಾದಂಥ ಒಂದು ಸಪ್ರೇಟ್ ಬೇಕಾದರೆ ಒಂದು ದಿನ ಇಡೋಣ, ಬೇಕಾದರೆ ಒಂದು ಸಬ್ಜೆಕ್ಟೇ ಇಡೋಣ. ಮಕ್ಕಳಿಗೆ ಏನು ಬೇಕು ರೀ? ವೈಜ್ಞಾನಿಕ ಮನೋಭಾವನೆ ಬೇಕು, ಉದ್ಯಮಶೀಲತೆ ಬೇಕು, ಅವರಿಗೆ ಏನು ಆ ಸಮಾಜದಲ್ಲಿ ಏನು ಒಂದು ಸ್ವಾಭಿಮಾನದ ಬದುಕು ಕೊಡುವಂಥ ಬೇಕು. ಕಲೀರಿ. ಅಲ್ಲಿ ಚೈನಾ ನೋಡಿ ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಅಮೇರಿಕಾನಲ್ಲಿ ನೋಡಿ, UK ನೋಡಿ ಏನಾಗ್ತಾ ಇದೆ. ಅವ್ರ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಹೋಲಿಕೆ ಮಾಡಿ ವಿದ್ಯಾಭ್ಯಾಸದಲ್ಲಿ ಯಾವುದಕ್ಕೆ ಮಾಡಬೇಕು, ಮಾಡೋದಿಲ್ಲ. ಯಾವುದು ಅನವಶ್ಯಕ ವಿಚಾರಗಳಿದೆ ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಾರೆ BJP ಅವರು. ಮಾತಾಡಲಿ, ಆರ್ಥಿಕ ಪರಿಸ್ಥಿತಿ ಏನಿದೆ ಸರ್ ನಮ್ಮ ರಾಷ್ಟ್ರದ್ದು, ಅದ್ರ ಬಗ್ಗೆ ಮಾತಾಡ್ತಾರಾ? ಈಗ ನಮ್ಮ ರೂಪಾಯಿ ವ್ಯಾಲ್ಯೂ ಎಷ್ಟಾಗಿದೆ ಸರ್, ಅದ್ರ ಬಗ್ಗೆ ಮಾತಾಡ್ತಾರಾ? ನಮ್ಮ ಇಂಧನ ಪರಿಸ್ಥಿತಿ ಬಗ್ಗೆ ಏನಿದೆ ಅದ್ರ ಬಗ್ಗೆ ಮಾತಾಡ್ತಾರಾ? ನಮ್ಮ ಪರ್ಚೇಸಿಂಗ್ ಪವರ್ ಏನಾಗಿದೆ ಬಡವ್ರ ಬಗ್ಗೆ, ಅದ್ರ ಬಗ್ಗೆ ಮಾತಾಡ್ತಾರಾ? ಎಷ್ಟು ಯೂನಿವರ್ಸಿಟೀಸು ಮೋದಿ ಅವ್ರು ಬಂದ ಮೇಲೆ ಕಟ್ಟಿದ್ದಾರೆ ರೀ, ಎಷ್ಟು IIT ಮಾಡಿದ್ದಾರೆ, ಎಷ್ಟು IIM ಮಾಡಿದ್ದಾರೆ, ಅದ್ರ ಬಗ್ಗೆ ಗಮನ ಇಲ್ಲ ಇವರಿಗೆ. ಬರೇ ಆ ಶಾಲೆ ಹಾಕ್ಕೊಳ್ಳಿ, ಈ ಶಾಲೆ ಹಾಕ್ಕೊಳ್ಳಿ. ಆ ಶಾಲೆ ಹಾಕೊಂಡ ತಕ್ಷಣ ಉದ್ಯೋಗ ಸಿಗುತ್ತಾ? ಆ ಶಾಲ್ಗಳು ಹಾಕೊಂಡ್ರೆ ಆದ ತಕ್ಷಣ ನಿಮ್ಗೆ ಇದು ಸಿಗುತ್ತಾ? ಆಯ್ತಪ್ಪ, ನಿಮ್ಮ ಮಕ್ಕಳಿಗೆ ಯಾಕೆ ಆಗ್ತಾಯಿಲ್ಲ ಅದನ್ನು ಹೇಳಿ. ಬೇರೆಯವ್ರ ಮಕ್ಕಳಿಗೆ ಆ ಧರ್ಮ ಆಚರಣೆ, ಬೇರೆಯವ್ರ ಮಕ್ಕಳಿಗೆ ಇದು ಶಿಷ್ಟಾಚಾರ ಎಲ್ಲ. ನಿಮ್ಮ ಮಕ್ಕಳೆಲ್ಲ ಒಳ್ಳೊಳ್ಳೆ ಕಾಲೇಜು, ಒಳ್ಳೊಳ್ಳೆ ಸ್ಕೂಲು, ಒಳ್ಳೊಳ್ಳೆ ಫಾರಿನ್ ಯೂನಿವರ್ಸಿಟಿಗೆ ಹೋಗಬೇಕು, ಉದ್ಯಮಿಗಳಾಗಬೇಕು, ನವೋದ್ಯಮಗಳು ಮಾಡಬೇಕು. ಬಡವ್ರ ಮಕ್ಕಳಿಗೆ ಮಾತ್ರ ಇದು ಕೇಸರಿ ಶಾಲು, ನೀಲಿ ಶಾಲು, ಹಸಿರು ಶಾಲು, ಅರ್ಶಿಣದ ಶಾಲು, ಹಿಜಾಬು, ಇದಕ್ಕೆ ಜನ ವೋಟ್ ಮಾಡಿರೋದು ನಮಗೆ. ಮುಸ್ಲಿಂ ಸಮುದಾಯದ ಓಲೈಕೆಯಾಗಿ ಅದಕ್ಕೆ ಹೇಳ್ತಾ ಇರೋದ್ರಿ, ಎಲ್ಲನೂ ಕಾನೂನಾತ್ಮಕವಾಗಿ ಚರ್ಚೆ ಮಾಡಿಬಿಟ್ಟೆ ಮಾಡಿರೋದು ಇದು. ಇದರಲ್ಲಿ ವಾಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್ ಹೇಳಿ? ಏನು BJPಗೆ ಹೇಗೆ ಅನುಕೂಲ ಆಗುತ್ತೆ ಅದ್ರ ಪ್ರಕಾರ ನಾವು ಆದೇಶ ಹೊರಡಿಸ್ಬೇಕಾ? ದಯವಿಟ್ಟು ನಾನು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತಾ ಇರೋದು, ನಮ್ಮ ಮಕ್ಕಳ ಭವಿಷ್ಯಕ್ಕೆ ಮತ್ತು ಧರ್ಮಕ್ಕೆ ನೀವು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಯಾರಿಗೂ. ಆ BJP ಅವರು ಕೆಲಸ ಇಲ್ಲ ಸ್ವಾಮಿ. ಅವ್ರು ಹೇಳ್ತಾ ಇದ್ದಾರೆ ಪ್ರಸ್ತುತ ವಿಚಾರಗಳ ಬಗ್ಗೆ ಮಾತಾಡೋಕ್ಕೆ ಸರಿ, ಅವರಿಗೆ ಏನೂ ಇಷ್ಟ ಇಲ್ಲ. ಅದಕ್ಕೆ ಇವೆಲ್ಲ ತರ್ತಾ ಇರೋದವರು. ಅವ್ರು ಯಾವ ಮಕ್ಕಳು ರೀ ಗೋಶಾಲೆಗೆ ಹೋಗ್ತಾರೆ? ಅವ್ರು ಯಾವ ಮಕ್ಕಳಿಗೆ ರೀ ಹನುಮಾನ್ ಚಾಲೀಸ ಬರುತ್ತೆ? ಎಷ್ಟು ಜನ ತೋರಿಸಿ ನನಗೆ. ನಮ್ಮ ಒಂದು 100 ಶಾಸಕರು ಇರಬೇಕಲ್ಲ ಮೇಲ್ಮನೆ ಮತ್ತು ಕೆಳಗಿನ ಮನೆಯಲ್ಲಿ, ಅವ್ರವ್ರ ಮಕ್ಕಳು ಏನೇನು ಮಾಡ್ತಾರೆ ನೋಡಿ.
ಸುಮ್ಮನೆ ಇದೆಲ್ಲ ಬರೀ ಬಡವ್ರ ಮಕ್ಕಳಿಗೆ. ಸರ್, ಈಗ ಸರ್ಕಾರ ಬಂದು 3 ವರ್ಷ ಆದ್ಮೇಲೆ ಈ ತೀರ್ಮಾನ ತೆಗೆದುಕೊಳ್ತಾ ಇರೋದ್ರ ಹಿಂದೆ ನೋಡಿ ಕನ್ಸಲ್ಟೇಟ್ ಸರ್ಕಾರದ ವಿರುದ್ಧ ಇದೆ, ಸಮಾವೇಶ ಬೇರೆ ಮಾಡ್ತಾ ಇದ್ರೆ ಮುಸ್ಲಿಂ ಭರವಸೆ ಕೊಟ್ಟಿದ್ರು ಈಡೇರಿಸಲಿಲ್ಲ ಅಂತ ಬಹಿರಂಗವಾಗಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಈ ಮುಸ್ಲಿಂ ಸಮಾವೇಶ ನೋಡಿ ಮಾಡ್ತಾ ಇದ್ದಾರೆ. ಈಗ ಅದಕ್ಕಾಗಿ ಸರ್ಕಾರ ಈ ನೋಡಿ ತೀರ್ಮಾನ ತಗೊಂಡಿದೆ. BJP ಅವ್ರಿಗೆ ಕೇಳ್ಬಿಟ್ಟು ನಾವು ಸರ್ಕಾರ ನಡೆಸ್ತೀವೇನ್ರಿ? ಇಟ್ ಈಸ್ ದ ಗೌರ್ಮೆಂಟ್ ಆಫ್ ದ ಡಿಸಿಷನ್, ವೆನ್ ಇಟ್ ವಾಂಟ್ಸ್ ಇಟ್ ವಿಲ್ ಟೇಕ್. ಇವ್ರಿಗೇನು ಸಮಸ್ಯೆ? ಈಗ BJP ಅವ್ರಿಗೆ ಕೇಳ್ಕೊಂಡು ನಾವು ನೀತಿಗಳು ಮಾಡಬೇಕಾ? ಅವ್ರಿಗೆ ಕೇಳ್ಕೊಂಡು ನಾವು ಯೋಜನೆಗಳು ತಯಾರು ಮಾಡಬೇಕಾ? ನಾವು ಒಂದು ಕನ್ಸಲ್ಟೇಟಿವ್ ಪ್ರೊಸೆಸ್ ಮಾಡಿದ್ವಿ, ಎಲ್ಲ ಸಮುದಾಯಗಳಿಗೆ ಮಾತಾಡಿದ್ವಿ, ಮುಖಂಡರಿಗೆ ಮಾತಾಡಿದ್ವಿ, ಕಾನೂನು ತಜ್ಞರಿಗೆ ಮಾತಾಡಿದ್ವಿ, ಸಂವಿಧಾನದ ತಜ್ಞರಿಗೆ ಮಾತಾಡಿದ್ವಿ, ಅದಾದಮೇಲೆ ತಂದಿದ್ದೀವಿ. ವಾಟ್ ಈಸ್ BJP's ಪ್ರಾಬ್ಲಮ್? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನಿಮಗೆ ಏನು ಬೂದಿ ಹಾಕ್ಕೊಂಡು ಸ್ಕೂಲಿಗೆ ಹೋಗ್ಬೇಡ, ಕಳಿಸ್ಬೇಡ್ರಿ. ಇದೆಲ್ಲ ಹಾಕೋತಾರಲ್ಲ, ಇಲ್ಲಿ ಸಂಡಲ್ ಹಾಕೊತಾರೆ, ಕುಂಕುಮ ಹಾಕೊಂತಾರೆ. ನಿಮಗಿಲ್ಲ ಅಂದರೆ ಬಿಡಿ, ಇಷ್ಟ ಇದ್ದರೆ ಹಾಕ್ಕೊಂಡು ಹೋಗಿ, ಯಾರು ಬೇಡ ಅಂದಿದ್ದಾರೆ? ಹೂ ಸ್ಟಾಪಿಂಗ್ ಯು? ನಿಮ್ಮ ಆಚರಣೆ ನಿಮಗಿರಲಿ, ಅವರ ಆಚರಣೆ ಅವ್ರಿಗಿರಲಿ. ಸಂವಿಧಾನದಲ್ಲಿ ಏನು ಅವಕಾಶ ಇದೆ ಅದನ್ನು ನಾವು ಕಲ್ಪಿಸ್ಕೊಟ್ಟಿದ್ದೀವಿ ಅಷ್ಟೇ. ಸರಿ, VPG ರಾಮ್ಜಿದು ಅಧಿಕೃತವಾಗಿ ಆದೇಶ ಈ ಆದೇಶ ಅಲ್ಲ, ಯಾವಾಗ ಜಾರಿ ಮಾಡ್ತೀವಿ ಅಂತ ಅಷ್ಟೇ ಹೇಳಿರೋದು. ಇನ್ನು ಆಪರೇಷನ್ ಗೈಡ್ಲೈನ್ಸ್ ಯಾವುದೂ ಬಂದಿಲ್ಲ. ಬಂದ ಮೇಲೆ ನೋಡೋಣ. ಅಂದ್ರೆ ಈ ವರ್ಷ ಕೆಲಸ ಸಿಗಲ್ಲ ಮಾಡೋ ತೀರ್ಮಾನವನ್ನು ತಗೊಂಡು ನೋಡಿ, ನಮ್ಮ ಕಾನೂನು ಹೋರಾಟ ಭಾಳ ಲಿಮಿಟೆಡ್ ಇದಕ್ಕಿದೆ. ಏನು ನಮ್ಮ ಕಾಸ್ ಆಫ್ ಆ್ಯಕ್ಷನ್ ಅಂದರೆ, ಯಾವುದೇ ಒಂದು ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ನಮ್ಮ ರಾಜ್ಯ ಸರ್ಕಾರದ ನೀವು ಬಂಡವಾಳ ಬಯಸ್ತಾ ಇದ್ದರೆ ಅಥವಾ ಖರ್ಚಾಗ್ತಾಯಿದ್ರೆ ನೀವು ನಮ್ಮ ಜೊತೆ ಕನ್ಸಲ್ಟೇಷನ್ ಮಾಡಬೇಕು ಆ್ಯಸ್ ಪರ್ ಕಾನ್ಸ್ಟಿಟ್ಯೂಷನ್. ಅದು ಆಗಿಲ್ಲ. ಇವತ್ತು ಸುಮ್ಮನೆ 40-60% 40% ನಮ್ಮ ಮೇಲೆ ಹೀರಿಕೆ ಆಗ್ತಾಯಿದೆ. ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾಯಿದ್ದೀವಿ. ಆಮೇಲೆ ಇದು ಗ್ಯಾರಂಟಿಗಳ ಬಗ್ಗೆನೂ ಕೂಡ ಕಾಂಟ್ರಾಕ್ಟರ್ಸ್ ಈಗ ಅಲವ್ ಇದೆ, 60 ದಿನ ನಿಷೇಧ ಇದೆ, ಅವೆಲ್ಲನೂ ಚರ್ಚೆ ಮಾಡ್ತೀವಿ ನಾವು. ನೀಟ್ ವಿಚಾರ ನೋಡಿ, ಇದು ನಮ್ಗಿಂತ BJP ಅವ್ರಿಗೆ ಕೇಳಬೇಕು ತಾವು. ಇವಾಗ ನೀವು ಹೆಂಗೆ ನಿಮ್ಮ ಏನೋ 22 ಲಕ್ಷ ಮಕ್ಕಳಿಗೆ ಉತ್ತರ ಕೊಡಬೇಕಾಗಿರೋದು ಯಾರು? ಕೇಂದ್ರ ಸರ್ಕಾರ. ಕಳೆದ 10 ವರ್ಷದಲ್ಲಿ ಕ್ಲೋಸ್ ಟು 89 ಪೇಪರ್ ಲೀಕ್ಸ್ ಆಗಿದೆ. 89 ಪೇಪರ್ ಲೀಕ್ಸ್. ಯಾರಿಗೆ ಜವಾಬ್ದಾರಿ? ಕಲಬುರ್ಗಿನಲ್ಲಿ ನಮ್ಮ ಮಕ್ಕಳಿಗೆ 85% ಬಂದರೆ ಪ್ರಿಯಾಂಕರ್ಗೆ ಕಾರಣ ಅಂತ ಇವರು ಬೊಬ್ಬೆ ಹೊಡಿತಾ ಇದ್ದರು. ಇವತ್ತು ನೀಟ್ ವಿಚಾರದಲ್ಲಿ ಯಾಕೆ ಎಲ್ಲರೂ ಸುಮ್ಮನಿದ್ದಾರೆ? ಎಜುಕೇಷನ್ ಮಿನಿಸ್ಟರ್ ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ಇದೇನು ಮೊದಲನೇ ಸರಿ ಆಗ್ತಾ ಇರೋದು? 2024ರಲ್ಲಾಯಿತು, 2022ರಲ್ಲಾಯಿತು, 2021ರಲ್ಲಾಯಿತು. ಒಬ್ಬ ರಾಜೀನಾಮೆ ಕೊಟ್ಟಿದ್ದಾನ? ಆಮೇಲೆ ಯಾರು ಇದರಲ್ಲಿ ಮೇನ್ ಅಕ್ಯೂಸ್ಡು? BJP ಯುವ ಮೋರ್ಚಾ ಲೀಡರ್ಸು ಎಲ್ಲಿದ್ದಾರಪ್ಪ? ಈಗೆಲ್ಲ ನಿಮ್ಮ ಅಪೋಸಿಷನ್ ಲೀಡ್ರು. ಇದೆಲ್ಲ ಮುಚ್ಚಾಕ್ಲಿಕ್ಕೆ ಇವರು ಹಿಜಾಬ್ ತರ್ತಾ ಇರೋದು. ಹಾಕಿದವರಿಗೆ ಕೇಳಬೇಕಪ್ಪ. ನೀವು ನಮ್ಗೆ ಕೇಳಿದ್ರೆ ಹೆಂಗೆ? ನಾನು ಹಾಕಿದರೆ ನೀವು ಕೇಳಬೇಕು. ಗೊಂದಲ ಸೃಷ್ಟಿಯಾಗಿ ಈಗ ಅಲವ್ ಅಂತ ಇಲ್ಲ, ಒಂದು ನಿಮಿಷ. ಅಲವ್ ಅಂದರೆ ನಮ್ಗೆ ಕೇಳಿ ಪ್ರಿಂಟ್ ಮಾಡ್ತಾರಾ? ಹೇಳಿ. ನಾನು ಹಿಂಗೆ ಪದ ಬಳಕೆ ಮಾಡ್ತಾಯಿದ್ದೀನಿ, ಹಿಂಗೆ ನಾನು ಮೆಸೇಜ್ ಕಳಿಸ್ತಾ ಇದ್ದೀನಿ ಅಂದ್ಬಿಟ್ಟು ಯಾರನ್ನ ಕೇಳಾಕ್ತಾರ? ಅವರವ್ರ ಅಭಿಮಾನದಿಂದ ಅವ್ರು ಹಾಕ್ಕೊಂಡಿರ್ತಾರೆ. ಯಾರು? ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಯಾರು ಹಾಕಿದ್ದಾರೆ? ನಾನು ಯಾರು? ಅದು ನನಗೆ ಗೊತ್ತಿಲ್ಲ. ಅವ್ರ ಅಫಿಷಿಯಲ್ ಎಕ್ಸ್ ಅಲ್ಲ, KPCC ಅಫಿಷಿಯಲ್, ಅದು ನನಗೆ ಮಾಹಿತಿ ಇಲ್ಲ. CM ಆಯ್ಕೆ ಆಗಿದೆ ಸರ್, ಸತೀಶ್ ಅವರು ಆಯ್ಕೆ ಆಗಿದ್ದಾರೆ. ಅದು ಭಾಳ ಸ್ಪಷ್ಟವಾಗಿ ಹೇಳಿದಾರಲ್ಲ ಇವರು. ಖರ್ಗೆ ಸಾಹೇಬ್ರು ಇರ್ಬೋದು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇರ್ಬೋದು. ಅವಶ್ಯಕತೆ ಇದ್ದಾಗ ಕರೆಸ್ತೀವಿ ಅಂತ. ಕರೆಸ್ತಾರ ಸರ್? ಅವಶ್ಯಕತೆ ಇದ್ದಾಗ.